ಅನಿತಾ ಪೆಟ್ರೋಲ್ ಬಂಕಿನಲ್ಲಿ ಕೆಲಸ ಮಾಡ್ತಿರ್ತಾಳೆ. ದಿನ ಅವಳು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪೆಟ್ರೋಲ್ ಬಂಕಿಗೆ ಹೋಗಬೇಕಾಗಿರುತ್ತೆ. ಅವಳು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಕೆಲಸಕ್ಕೆ ಹೋಗ್ತಿದ್ಲು. ಅದೇ ರೀತಿ ಆ ದಿನ ಕೂಡ ಅವಳು ಸ್ನಾನ ಮಾಡೋಕೆ ಹೋಗಿದ್ಲು. ಅವಳು ಊರಿಗೆ ಮಹಾನ್ ಸುಂದರಿಯಾಗಿದ್ಲು. ಅವಳ ಎದೆಗಳು ಯೌವನದಿಂದ ತುಂಬಿಕೊಂಡು ನೋಡುವವರ ಕಣ್ಣನ್ನು ಕುಕ್ಕಿಸುವಂತಿತ್ತು. ಅದನ್ನ 2 ಕೈಯಿಂದ ಬಾಚಿದ್ರೂ ಸಿಗಲ್ಲ, ಅಷ್ಟೂ ದೊಡ್ಡದಾಗಿತ್ತು. ಅನಿತಾ ಯಾವಾಗಲೂ ಸ್ನಾನ ಮಾಡಲು ಲಕ್ಸ್ ಸೋಪನ್ನ ಯೂಸ್ ಮಾಡ್ತಿದ್ಲು. ಅವಳು ತನ್ನೆಲ್ಲ ಸುಂದರ ಅಂಗಾಂಗಗಳನ್ನು ತಿಕ್ಕಿ ತಿಕ್ಕಿ ತೊಳೆದು ಶುಚಿ ಮಾಡಿಕೊಂಡು ಬಟ್ಟೆ ಹಾಕಿಕೊಳ್ಳದೆ ತನ್ನ ರೂಮಿನೊಳಗೆ ಬರ್ತಾಳೆ. ಅಲ್ಲಿ ಕನ್ನಡಿ ಮುಂದೆ ನಿಂತು ಟವೇಲಿನ ಮೂಲಕ ತನ್ನ ಅಂಗಾಂಗಗಳನ್ನು ಒರೆಸಿಕೊಳ್ಳೋಕೆ ಶುರು ಮಾಡ್ತಾಳೆ. ಹಾಗೆ ಮೈ ಒರೆಸಿಕೊಳ್ಳುವಾಗ ಅವಳು ತನ್ನ ಬಟ್ಟೆ ಇಲ್ಲದ ಅಂಗಾಂಗಗಳನ್ನು ನೋಡ್ತಾಳೆ. ಹಾಲಿನ ಬಣ್ಣದಲ್ಲಿರೋ ಮೈ ಬಣ್ಣ, ಕಪ್ಪು ಕೂದಲು, ಕೆಂಪು ತುಟಿಗಳು, ಮೀನಿನಂತಿರೋ ಕಣ್ಣುಗಳು ಈಗ ಹಾಗೆ ಕೆಳಗೆ ಬಂದರೆ ತೊಡೆ ಮಧ್ಯೆ ಸೊಂಪಾಗಿ ಕೂದಲು ಬೆಳೆದು ಅದರ ನಡುವೆ ಕಾಣಿಸುತ್ತಿರೋ ಅವಳ ಕನ್ಯತ್ವದ ಕೆಂಪು ಹೂವು, ಅದನ್ನೆಲ್ಲ ನೋಡಿದವಳು ನಾನೆಷ್ಟು ಸುಂದರವಾಗಿದ್ದೀನಿ ಅಂತ ಯೋಚಿಸ್ತಾ ಅಂತಹ ದೇಹವನ್ನು ನೀಡಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಾಳೆ. ಅಷ್ಟರಲ್ಲಿ ಒಳಗೆ ಬಂದ ಅವಳಮ್ಮ, ಅಬ್ಬಬ್ಬ ಏನೇನಿಂದು ಅವತಾರ, ಇಷ್ಟು ದೊಡ್ಡವಳಾಗಿದ್ದೀಯಾ, ಒಂಚೂರು ಸೂಕ್ಷ್ಮತೆ ಎನ್ನೋದು ಇಲ್ವಾ ನಿನಗೆ, ಬೇಗ ಬಟ್ಟೆ ಹಾಕ್ಕೊಳ್ಳೆ, ಅಸಹ್ಯ ಅಂತ ಹೇಳ್ತಾ ತಿಂಡಿ ಮತ್ತು ಕಾಫಿನ ಇಲ್ಲಿ ಟೇಬಲ್ ಮೇಲೆ ಇಡ್ತೀನಿ, ಒಂಚೂರು ಬಿಡದೆ ತಿನ್ಕೊಂಡು ಹೋಗು ಅಂತಾಳೆ. ಅಮ್ಮ, ಯಾಕಮ್ಮ ರೇಗ್ತಿದ್ದೀಯಾ, ನೋಡಿದ್ದು ನೀನೇ ತಾನೇ, ಮನೇಲಿ ಬೇರೆ ಯಾರೂ ಇಲ್ಲ, ನಾನು ಹೀಗಿದ್ರೆ ನಿನ್ಗೇನು ತೊಂದರೆ ಅಂತ ಕೇಳ್ತಾ ಅವಳ ಹತ್ತಿರ ಬರ್ತಾಳೆ. ಅದು ಹಾಗಲ್ಲ ಕಣೆ, ನೀನು ದೊಡ್ಡವಳಾಗಿದ್ರು ನಿನ್ನ ತೊಡಸಂದಿಯಲ್ಲಿ ರಾಶಿ ರಾಶಿ ಕೂದಲು ಬೆಳೆದಿದ್ರು, ನಿನಗೆ ಮದುವೆಯಾಗಿ ಮಕ್ಕಳಾದರೂ ನೀನು ನನಗೆ ಮಗಳೇ ಕಣೆ. ಆದರೆ ಹುಡುಗೀರು ಅಂದಮೇಲೆ ಒಂದು ಸ್ವಲ್ಪ ನಯನಾಚಿಕೆ ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳ್ದೆ ಅಂತ ಹೇಳ್ತಾಳೆ. ಅದಿರಲಿ, ನೀನು ಆ ಜಾಗದಲ್ಲಿರೋ ಕೂದಲನ್ನು ತೆಗೆಯಲ್ವಾ, ಒಳ್ಳೆ ಅಮೆಜಾನ್ ಕಾಡಿನ ಥರ ಬೆಳೆದಿದೆ ಅಂತ ನಗ್ತಾ ಹೇಳ್ತಾಳೆ. ಅದನ್ನೆಲ್ಲ ತೆಗಿಬಾರ್ದಮ್ಮ, ನೋಡು ಈ ಕೂದಲು ಇಲ್ಲಿರೋದ್ರಿಂದ ನನ್ನ ದೇಹ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ. ನಿಮ್ಮ ಕಾಲದಲ್ಲಿ ನೀವು ಕೂದಲ್ನೆಲ್ಲ ಬೋಳಿಸ್ತಿದ್ರಾ, ಇಲ್ಲ ತಾನೇ ಅಂತ ಕೇಳ್ತಾಳೆ. ಆಗ ಅವಳಮ್ಮ, ಅದು ನಮ್ಮ ಕಾಲ ಕಣೆ, ಈಗಿನ ಕಾಲನೇ ಬೇರೆ, ಹುಡುಗೀರು ಆ ಜಾಗನ ಎಷ್ಟು ಚೆನ್ನಾಗಿ ಇಟ್ಕೋತಾರೆ ಗೊತ್ತಾ, ನೀನು ಮಾತ್ರ ಅಲ್ಲಿ ಅಮೆಜಾನ್ ಕಾಡನ್ನೇ ಬೆಳೆಸ್ಕೊಂಡಿದ್ದೀಯಾ, ಏನು ಹುಡುಗಿನೋ ಏನೋ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳಿಗೆ ಪೆಟ್ರೋಲ್ ಬಂಕಿಗೆ ಹೋಗೋಕೆ ಟೈಮ್ ಆಗುತ್ತೆ. ಅಮ್ಮ, ನನ್ನ ಕಾಚ ಬಾತ್ರೂಮ್ನಲ್ಲಿದೆ, ಹೋಗಿ ತಗೊಂಡ್ಬಾ ಅಂತ ಅನಿತಾ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆಗ ಅವಳಮ್ಮ, ಒಂದು ಐಡಿಯಾ ಮಾಡು, ಇದೇ ಅವತಾರದಲ್ಲಿ ಪೆಟ್ರೋಲ್ ಬಂಕಿಗೆ ಹೋಗ್ಬಿಡು ಅಂತ ರೇಗಿಸ್ತಾ ತರ್ತೀನಿ ಇರು ಅಂತ ಬಾತ್ರೂಮಿಗೆ ಹೋಗಿ ಕಾಚಾನ ತಗೊಂಡು ಬರ್ತಾಳೆ. ನಂತರ ಅವಳೇ ಅನಿತಾಳಿಗೆ ಕಾಚಾನ ಹಾಕ್ತಾಳೆ. ಹಾಗೆ ಹಾಕೋವಾಗ ಸೊಂಪಾಗಿ ಬೆಳೆದಿರೋ ಕೂದಲನ್ನು ಸವರ್ತಾಳೆ. ಅದಕ್ಕೆ ಅನಿತಾ ಏನೂ ರೆಸ್ಪಾನ್ಸ್ ಮಾಡಲ್ಲ. ಅವಳಿಗೆ ಆ ಸವರುವಿಕೆ ಹಿತವಾಗಿತ್ತು ಅನ್ನಿಸುತ್ತೆ. ನಂತರ ಬ್ರಾವನ್ನ ಕೂಡ ಅವಳೇ ಹಾಕಿ ಕೂದಲನ್ನು ಬಾಚಿ ಜಡೆ ಹಾಕ್ತಾಳೆ. ಅನಿತಾ ಗಡಿಬಿಡಿಯಲ್ಲಿ ತಿಂಡಿ ತಿಂದು ಕಾಫಿನ ಕುಡಿದು ಸ್ಕೂಟಿ ತಗೊಂಡು ಪೆಟ್ರೋಲ್ ಬಂಕಿಗೆ ಹೊರಡ್ತಾಳೆ. ಅವಳು ಪೆಟ್ರೋಲ್ ಬಂಕಿಗೆ ಬರುವಾಗ 5 ನಿಮಿಷ ಲೇಟ್ ಆಗಿರುತ್ತೆ. ಆಗ ಅವಳ ಗೆಳತಿ ಗೀತಾ, ಯಾಕೆ ಲೇಟ್ ಮಾಡಿದೆ ಅಂತ ಕೇಳ್ತಾಳೆ.
ಏನೂ ಇಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಲೇಟಾಯಿತು. ಓನರ್ ಬಂದಿದ್ದಾರಾ? ಏನೂ ಹೇಳಿಲ್ಲ ತಾನೇ ಅಂತ ಕೇಳ್ತಾಳೆ. ಆಗ ಗೀತಾ ಇದುವರೆಗೂ ಏನೂ ಹೇಳಿಲ್ಲ, ಇನ್ಮೇಲೆ ನೋಡಬೇಕು ಅಂತ ಹೇಳ್ತಾಳೆ. ಆ ಪೆಟ್ರೋಲ್ ಬಂಕ್ ಓನರ್ಗೆ ಅನಿತಾಳ ಮೇಲೆ ಆಸೆ ಇದ್ದಿದ್ದರಿಂದ ಅವನು ಏನೂ ಹೇಳ್ದೆ ತನ್ನ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಎರಡು ಊರಿನ ಮಧ್ಯೆ ಗಲಾಟೆಯಾಗಿ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಯಾವ ಗಾಡಿಯೂ ಕೂಡ ಆಚೆಗೂ ಹೋಗೋಕ್ಕಾಗಲ್ಲ, ಈಚೆಗೂ ಬರೋಕ್ಕಾಗಲ್ಲ ಅಂತ ಅವರಿಬ್ಬರಿಗೆ ಗೊತ್ತಾಗುತ್ತೆ. ಗೀತಾ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಯಾವ ಕಸ್ಟಮರ್ ಕೂಡ ಬರ್ದಿರೋದನ್ನು ನೋಡಿ ಅವಳು ಮನೆಗೆ ಹೊರಡ್ತಾಳೆ. ಅವಳನ್ನು ಪಿಕಪ್ ಮಾಡೋಕೆ ಅವಳ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಅವರಿಬ್ಬರೂ ಕೂಡ ಎಂಜಾಯ್ ಮಾಡೋಕೆ ಎಲ್ಲಿಗೋ ಹೊರಟಿರ್ತಾರೆ. ಈಗ ಆ ಪೆಟ್ರೋಲ್ ಬಂಕಿನಲ್ಲಿ ಅನಿತಾಳನ್ನು ಬಿಟ್ಟು ಬೇರೆ ಯಾರೂ ಇರಲ್ಲ. ಒಬ್ಬಳೇ ಇರೋದ್ರಿಂದ ಅವಳ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಬರೋಕೆ ಶುರುವಾಗತ್ತೆ. ಮನಸ್ಸು ಅವಳ ಕಂಟ್ರೋಲ್ನಲ್ಲಿ ಇರಲ್ಲ. ಹಾಗಾಗಿ ಅವಳು ಯಾರೂ ಬರಲ್ಲ ಅಂದ್ಕೊಂಡು ಅಲ್ಲೇ ಇರೋ ಟಾಯ್ಲೆಟ್ಗೆ ಹೋಗಿ ವಿಡಿಯೋ ನೋಡೋಕೆ ಶುರು ಮಾಡ್ತಾಳೆ. ಅವಳ ಒಂದು ಕೈ ಮೊಬೈಲನ್ನು ಹಿಡಿದಿದ್ರೆ ಇನ್ನೊಂದು ಕೈ ಉಜ್ಜಾಟದಲ್ಲಿ ತೊಡಗಿತ್ತು. ಅಷ್ಟರಲ್ಲಿ ಒಂದು ಬೈಕ್ ಬಂದ ಸೌಂಡ್ ಆಗುತ್ತೆ. ಅವಳು ವಿಡಿಯೋ ಕಟ್ ಮಾಡಿ ಬಟ್ಟೆನ ಸರಿಯಾಗಿ ಹಾಕೊಂಡು ಹೊರಗೆ ಬರ್ತಾಳೆ. ಹೊರಗೆ ಬಂದು ನೋಡಿದ್ರೆ ಒಬ್ಬ ಸುಂದರವಾದ ಯುವಕ ನಿಂತಿರ್ತಾನೆ. ಅವನ ಹೆಸರು ರಜತ್. ಅವಳು ಅವನ ಬಳಿಗೆ ಹೋಗಿ ಎಷ್ಟು ರೂಪಾಯಿ ಪೆಟ್ರೋಲ್ ಅಂತ ಕೇಳ್ತಾಳೆ. ಆಗವನು ಫುಲ್ ಟ್ಯಾಂಕ್ ಮಾಡಿ ಅಂತಾನೆ. ಅವಳು ಟ್ಯಾಂಕಿಗೆ ಪೆಟ್ರೋಲನ್ನು ತುಂಬಿಸುವಾಗ ಅವನು ನಾನಿವತ್ತು ಪೆಟ್ರೋಲ್ ಬಂಕ್ ಕ್ಲೋಸ್ ಇರುತ್ತೆ ಅಂದ್ಕೊಂಡಿದ್ದೆ, ಆದರೆ ನನ್ನ ಪುಣ್ಯಕ್ಕೆ ಓಪನ್ ಇದೆ ಅಂತಾನೆ. ಆಗವಳು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನಾವು ಕೂಡ ಕ್ಲೋಸ್ ಮಾಡ್ತೀವಿ ಅಂತಾಳೆ ಮತ್ತು 480 ರೂಪಾಯಿ ಆಯ್ತು ಅಂತ ಹೇಳ್ತಾಳೆ. ಆಗವನು ತನ್ನ ಪಾಕೆಟ್ನಿಂದ 500ರ ನೋಟನ್ನು ಕೊಡ್ತಾನೆ. ಹಾಗೆ ಕೊಡುವಾಗ ಅವರಿಬ್ಬರ ಕೈ ಟಚ್ ಆಗುತ್ತೆ. ಇಬ್ಬರೂ ಒಬ್ಬರನ್ನೊಬ್ಬರ ಮುಖಾನ ನೋಡ್ಕೋತಾರೆ. ಆಗವನು ಇಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ವಾ ಅಂತ ಕೇಳ್ತಾನೆ. ನನ್ನ ಫ್ರೆಂಡೊಬ್ಳು ಇದ್ದಿದ್ಲು, ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ಅವಳು ಕೂಡ ಹೋದ್ಲು. ಹೀಗೆ ಕಸ್ಟಮರ್ ಬರದೇ ಇದ್ರೆ ನಾನು ಕೂಡ ಕ್ಲೋಸ್ ಮಾಡಿ ಹೋಗ್ತೀನಿ ಅಂತಾಳೆ. ಅಷ್ಟು ದೊಡ್ಡ ಪೆಟ್ರೋಲ್ ಬಂಕಿನಲ್ಲಿ ಅವಳೊಬ್ಬಳೇ ಇರೋದು ಅಂತ ಕೇಳಿ ಅವನಿಗೆ ಖುಷಿಯಾಗತ್ತೆ. ನಂತರ ಇಬ್ಬರೂ ಕೂಡ ಏನೇನೋ ಮಾತನಾಡೋಕೆ ಶುರು ಮಾಡ್ತಾರೆ. ಅವರಿಬ್ಬರೂ ವಯಸ್ಸಿಗೆ ಬಂದವರಾದ್ರಿಂದ ಮಾತುಗಳು ಪೋಲಿಯಾಗಿರುತ್ತೆ. ಹಾಗೆ ಮಾತಿನ ಮಧ್ಯೆ ಅವನು ನೀನು ಎಷ್ಟು ಜನರ ಜೊತೆ ಮಾಡಿಸ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಅನಿತಾ ತೂ ಹೋಗೋ, ನನಗಿನ್ನೂ ಕೂಡ ಯಾರೂ ಮಾಡಿಲ್ಲ, ನಾನಿನ್ನೂ ಕನ್ಯೆಯಾಗೇ ಇದ್ದೀನಿ ಅಂತ ನಾಚಿಕೆಯಿಂದ ಹೇಳ್ತಾಳೆ. ಅದನ್ನು ಕೇಳಿದ ರಜತ್ತಿಗೆ ತುಂಬಾನೇ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲಿ ಮಾಡಿಸಿಕೊಳ್ದಿರೋ ಹುಡುಗೀರು ಸಿಗೋದು ಬಹಳ ಕಷ್ಟ. ಹೇಗಾದರೂ ಮಾಡಿ ಇವಳಿಗೆ ಮಾಡಬೇಕಂತ ಒಳ್ಗೊಳ್ಗೆ ಅಂದ್ಕೋತಾನೆ. ಅಷ್ಟರಲ್ಲಿ ಅನಿತಾ ಅದು ಸರಿ, ನೀನು ಎಷ್ಟು ಜನರಿಗೆ ಮಾಡಿದೀಯಾ ಅಂತ ಕೇಳ್ತಾಳೆ. ಆಗವನು ಒಬ್ಬ ಆಂಟಿಗೆ ಮಾಡಿದ್ದೆ, ಆದರೆ ನಿನ್ನಂಥ ಹುಡುಗಿಗೆ ಯಾವತ್ತೂ ಮಾಡಿಲ್ಲ ಅಂತಾನೆ. ಮತ್ತೆ ನೀ ನನಗೆ ಮಾಡೋಕೆ ಚಾನ್ಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಳ ಆಸೆಗಳು ಕೂಡ ಕಟ್ಟೆಯೊಡೆದು ಮಾಡಿಸಿಕೊಳ್ಬೇಕೆಂಬ ಆಸೆ ಜೋರಾಗ್ತಿದ್ದರಿಂದ ಸರಿ ಅಂತ ಹೇಳ್ತಾಳೆ. ಆಗ ರಜತ್ ನನ್ನ ತಮ್ಮನನ್ನು ನೋಡ್ತೀಯ ಅಂತ ಕೇಳ್ತಾನೆ. ಅದಕ್ಕವಳು ಇಲ್ಲಿ ಬೇಡ, ನಾವಿಬ್ರೂ ಟಾಯ್ಲೆಟ್ಗೆ ಹೋಗೋಣ, ಅಲ್ಲಿ ನಿನ್ನ ತಮ್ಮನನ್ನು ತೋರಿಸು ಅಂತ ಹೇಳ್ತಾಳೆ. ಆಗ ರಜತ್ಗೆ ಅನ್ನಿಸುತ್ತೆ ಹಕ್ಕಿ ಹಳ್ಳಕ್ಕೆ ಬಿತ್ತು ಅಂತ. ಅವನು ಅವಳ ಹಿಂದೆಯೇ ಹೋಗ್ತಾನೆ. ಟಾಯ್ಲೆಟ್ಗೆ ಹೋದ ಕೂಡಲೇ ಇಬ್ಬರೂ ಬಾಗಿಲು ಹಾಕೋತಾರೆ. ಆಗ ಅನಿತಾ ನಿನ್ನ ತಮ್ಮ ಹೇಗಿದ್ದಾನೆ ನೋಡೋಣ ತೋರ್ಸು ಅಂತ
ಅವನ ಹತ್ತಿರ ಹೋಗಿ ಪ್ಯಾಂಟ್ ಮುಂದೆ ಮಾಡಿ ನೋಡ್ತಾಳೆ. ಅಬ್ಬಬ್ಬಾ, ಚೆನ್ನಾಗಿದ್ದಾನೆ ಕಣೋ ನಿನ್ನ ತಮ್ಮ, ಅವನನ್ನ ನನ್ನ ಮೇಲೆ ಯೂಸ್ ಮಾಡು ಬಾ ಅಂತಾಳೆ. ಅಷ್ಟು ಹೇಳಿದ್ದೇ ತಡ ಇಬ್ಬರ ಬಟ್ಟೆಗಳು ಕೂಡ ಕಳಚಿ ಬೀಳುತ್ತೆ. ಇಬ್ಬರು ಒಬ್ಬರನ್ನೊಬ್ಬರನ್ನ ಮುದ್ದಾಡಿಕೊಂಡು ನಿಂತ್ಕೊಂಡೇ ಆಟವಾಡೋಕೆ ಶುರು ಮಾಡ್ತಾರೆ. ಅವಳ ಅಮೆಜಾನ್ ಕಾಡಿನಲ್ಲಿರೋ ಬಾವಿಯನ್ನ ಹುಡ್ಕೋಕೆ ಅವನು ಹರಸಾಹಸಾನೇ ಮಾಡ್ತಾನೆ. ಇಬ್ಬರಿಗೂ ಕೂಡ ಹೊಸ ಅನುಭವವಾದ್ರಿಂದ ಅವರ ದೇಹವೆಲ್ಲ ಗಡಗಡ ನಡಕ್ತಿರುತ್ತೆ. ಅದೆಂತೆಂಥ ಭಂಗಿಯಲ್ಲಿ ಹೊರಳಾಡಿದ್ರೋ ಅವರಿಗೇ ಗೊತ್ತು. ಅಂತೂ ಇಂತೂ ಎಲ್ಲ ಆಟ ಮುಗಿಯುತ್ತೆ.